ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗೆ ದೊಡ್ಡದೊಂದು ಸಂಕಷ್ಟವೇ ಎದುರಾಗತ್ತಾ. ಕ್ರಿಮಿನಲ್ ಕೇಸ್ ಬಿದ್ದು ಲಾಕ್ ಆಗ್ತಾರ ಈ ಪ್ರಭಾವಿ ರಾಜಕಾರಣಿ. ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡುವಂತಹ ಮತ್ತೊಂದು ಕೇಸ್ಗೆ ಈಗ ಗಂಭೀರವಾದ ದಾಖಲೆಗಳು ಲಭ್ಯವಾಗಿರೋದು. ಮೂಡಾ ಕೇಸ್, ಬೇರೆ ಬೇರೆ ಸಂಕಷ್ಟಗಳು ಎದುರಾಗಿರೋ ಹೊತ್ತಲ್ಲಿ ಇದು ಬ್ಲಾಸ್ಟ್ ಆಗಿದೆ. ಈಗ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿ ಅನ್ನೋ ರೀತಿ ಒಂದಾದ ಮೇಲೆ ಒಂದು ಕೇಸು ಹಗರಣ ಅಂತ ಬ್ಲಾಸ್ಟ್ ಆಗ್ತಾನೇ ಇದ್ದಾವೆ. ಈಗ ಕುತ್ತಿಗೆಗೆ ಬರುವಂತಹ ಕೇಸ್ ದಾಖಲೆಗಳ ಸಮೇತ ರಿವೀಲ್ ಆಗ್ತಿರೋದು ಮತ್ತು ಈ ಹೊತ್ತಲ್ಲಿ ರಾಜಕೀಯದ ಅತ್ಯಂತ ಕಟ್ಟಕಡೆ ಘಟ್ಟದಲ್ಲಿ ಇರೋ ಹೊತ್ತಲ್ಲಿ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕನಿಗೆ ದೊಡ್ಡ ಸಂಕಷ್ಟವೇ ಎದುರಾಗುತ್ತಾ. ಒಂದಲ್ಲ ಎರಡೆರಡು ಪ್ರಕರಣಗಳು ಆ ಉರುಳು ಬಿಗಿಯಾಗೋ ರೀತಿ ಕಾಣಿಸ್ತಾ ಇದೆ. ನಂಬರ್ 1, ಈಗ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಕೋವಿಡ್ ಕಾಲದ ಹಗರಣಗಳ ದಾಖಲೆ ಸಮೇತ ವರದಿ ಸಲ್ಲಿಕೆಯಾಗಿದೆ. ಒಂದು ಆಯೋಗವನ್ನು ಮಾಡಲಾಗಿತ್ತು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗವನ್ನು ಮಾಡಲಾಗಿತ್ತು. ಆ ಆಯೋಗ ವರದಿ ಕೊಟ್ಟಿರೋದು ಯಡಿಯೂರಪ್ಪನವ್ರಿಗೆ, ಡಾಕ್ಟರ್ ಸುಧಾಕರ್ ಅವ್ರಿಗೆ. ಅವತ್ತು ಇಲಾಖೆಯನ್ನು, ಕೋವಿಡ್ ಟೈಮಲ್ಲಿ ಇಲಾಖೆಯನ್ನು ನಿಭಾಯಿಸಿದಂತಹ ಸುಧಾಕರ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವಂತಹ ಬೆಳವಣಿಗೆ ಇದು. ತಕ್ಷಣ ಕ್ರಮಕ್ಕೆ ಮುಂದಾಗ್ತಿರೋದು. ಮತ್ತು ಈ ಆಯೋಗದ ವರದಿ ಏನಿದೆ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ವರದಿ ಸಮರಿ ಹೇಳೋದಾದರೆ, ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ವರದಿಯನ್ನು ಕೊಡಲಾಗಿದೆ. ಒಂದೆರಡಲ್ಲ, 100 ಸಾವಿರಾರು ಕೋಟಿ ಅಲ್ಲ, 7,223 ಕೋಟಿ ಕೋವಿಡ್ ವೇಳೆ ನಕಲಿ ಬಿಲ್ ಸೃಷ್ಟಿಯಾಗಿದೆ. ವೆಂಟಿಲೇಟರು, ಆಕ್ಸಿಜನು, ಮಗದೊಂದು ಇಂಜೆಕ್ಷನ್ನು, ವ್ಯಾಕ್ಸಿನು ಎಲ್ಲದರಲ್ಲಿಯೂ ಅಕ್ರಮ ಆಗಿದೆ. ಕೋವಿಡ್ ಕಿಟ್ಟಿಂದ ಹಿಡಿದು ಎಲ್ಲ ಕಡೆ ಅಕ್ರಮ ಆಗಿದೆ ಅನ್ನೋದಕ್ಕೆ ಜಿಲ್ಲಾವಾರು ರಿಪೋರ್ಟನ್ನು ಕೊಟ್ಟಲಾಗಿದೆ. BBMP ವ್ಯಾಪ್ತಿಯಲ್ಲಿ ಬೇರೆ, ಜಿಲ್ಲಾವಾರು ಅಕ್ರಮ ಆಗಿರೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟನ್ನು ನ್ಯಾಯಮೂರ್ತಿ ಕುನ್ಹಾ ಆಯೋಗ ರಿಪೋರ್ಟನ್ನು ಕೊಟ್ಟಿದ್ದು, ಮತ್ತೊಂದು ಸುತ್ತಿನ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ತಕ್ಷಣ ಆ್ಯಕ್ಷನ್ ತಗೊಳ್ಳೋದಕ್ಕೆ ಈಗ ಸರ್ಕಾರ ತೀರ್ಮಾನಿಸಿರೋದು. ಕೋವಿಡ್ ಕಾಲದಲ್ಲಂತೂ ಹಗರಣಗಳು ಹೇಗೆ ಸದ್ದು ಮಾಡಿದ್ವು ಅಂದರೆ, ಆ ಟೈಮಲ್ಲಿ ನಾವು ಕೂಡ ಅತ್ಯಂತ ಡೀಟೇಲ್ ಆಗಿ ರಿಪೋರ್ಟ್ ಮಾಡ್ಕೊಂಡು ಹೋಗಿದ್ವಿ. ಅವತ್ತು BJP ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಎಲ್ಲ ದಾಖಲೆಗಳನ್ನು ರಿಲೀಸ್ ಮಾಡಿದ್ರು. ಆ ಹೊತ್ತಲ್ಲೇ ಸುಧಾಕರ್ ವಿರುದ್ಧ ಸಾವಿರ ಕೋಟಿ ಯಾವ ರೀತಿ ಕೊಳ್ಳೆ ಹೊಡೆಯಲಾಗಿದೆ ಅನ್ನೋದನ್ನು ರಿಲೀಸ್ ಮಾಡಿದ್ರು. ಬಟ್ ದುರಾದೃಷ್ಟವಶಾತ್ ಅಧಿಕಾರಕ್ಕೇರಿ 1 ವರ್ಷ ಕಳೆದರೂ ಕೂಡ ಯಾವುದೇ ಆ್ಯಕ್ಷನ್ ತಗೊಂಡಿರಲಿಲ್ಲ. ತನಿಖೆಗೆ ಮತ್ತೊಂದು ಅಂತ ಬಂದ ತಕ್ಷಣ ಆರ್ಭಟ ಕಾಣಿಸ್ತು. ಬಟ್ ಇದುವರೆಗೆ ವರದಿಯೂ ಇರಲಿಲ್ಲ, ಆ್ಯಕ್ಷನ್ನೂ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಮೂಡಾ ಕೇಸ್ ಎಲ್ಲ ಸದ್ದು ಮಾಡ್ತಿರೋ ಹೊತ್ತಲ್ಲೇ ರಿಪೋರ್ಟ್ ಸಲ್ಲಿಕೆ ಆಗಿರೋದ್ರಿಂದ ಇದು ಕೌಂಟರು, BJP ಅವ್ರಿಗೆ ತಿರುಗೇಟು ಅನ್ನೋ ರೀತಿ ಕಾಣಿಸ್ಬೋದು. ಬಟ್ ಅವ್ರ ಹತ್ರ ಏನು ಮಾಡೋದಕ್ಕಾಗಲ್ಲ. ಸರ್ಕಾರ ಇಷ್ಟು ದಿನ ಬೇಕಾಯಿತು ತನಿಖೆ ಮಾಡೋದಕ್ಕೆ ಅನ್ನೋ ಉತ್ತರವನ್ನು ಕೊಡಬಹುದು. ಇದೇ ಟೈಮಲ್ಲಿ ಬ್ಲಾಸ್ಟ್ ಆಗಿದೆ ಮತ್ತು ಅತ್ಯಂತ ಸ್ಟ್ರಾಂಗ್ ಆಗಿರೋ ದಾಖಲೆಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿರೋದು. ಏನೇನಿದೆ ನೋಡಿ. 7,223 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಖರೀದಿಗೆ ನಕಲಿ ಬಿಲ್ಲನ್ನು ಒದಗಿಸಲಾಗಿದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. BJP ಅವಧಿಯಲ್ಲಿ ಕರೋನಾ ಟೈಮಲ್ಲಿ ಸಾವಿರಾರು ಕೋಟಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದ್ರು. ಅದಕ್ಕೆ ಈಗ ದಾಖಲೆ ಸಮೇತ ಮಾಹಿತಿ ಸಿಕ್ಕಿರೋದು. ಹೋರಾಟ ಮಾಡೋದಕ್ಕೆ, BJPಯನ್ನು, ಪ್ರತಿಪಕ್ಷವನ್ನು ಕಟ್ಟು ಹಾಕೋದಕ್ಕೆ ಭರ್ಜರಿ ಅಸ್ತ್ರವೊಂದು ಸಿದ್ದರಾಮಯ್ಯ ಕೈ ಸೇರಿರೋದೀಗ. ಮತ್ತು ಅವತ್ತು ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ, ತದನಂತರ ಬಂದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೆ, ಸುಧಾಕರ್ ಅವ್ರಿಗೆ ದೊಡ್ಡ ಮಟ್ಟದಲ್ಲೇ ಸಂಕಷ್ಟ ಎದುರಾಗೋ ರೀತಿ ಕಾಣಿಸ್ತಿದೆ. ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಸಮಿತಿ ಮಾಡಲಾಗಿತ್ತು. ಈಗ ಸಮಿತಿ ಮಧ್ಯಂತರ ವರದಿಯನ್ನು ರಿಲೀಸ್ ಮಾಡಿದೆ. ಯಾವ ರೀತಿ ವಿವಿಧ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ದಾಖಲೆಗಳೇ ಇಲ್ಲದೆ ಅವ್ಯವಹಾರ ನಡೆಸಲಾಗಿದೆ, ನಕಲಿ ಬಿಲ್ಗಳು ಸೃಷ್ಟಿಯಾಗಿವೆ ಅಂತ ಮಾಹಿತಿ ಕೊಟ್ಟಿರೋದು. ವೆಂಟಿಲೇಟರ್, ಆಕ್ಸಿಜನ್ ಉಪಕರಣಗಳ ಖರೀದಿ, ನಿರ್ವಹಣೆಯ ಲೋಪ, COVID-19 ನಿರ್ವಹಣಾ ಉಪಕರಣ, ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಕಿಟ್ ಖರೀದಿ, ಸಂಗ್ರಹಣೆ, ಇದರಲ್ಲೆಲ್ಲದರಲ್ಲೂ ಅಕ್ರಮ ಆಗಿದೆ. ಬಿಲ್ ಸಾಕ್ಷಿನೇ ಇದೆ ಅದಕ್ಕೆ ಅಂತ ಹೇಳ್ತಾ ಇರೋದು. ಮತ್ತಷ್ಟು ಮಾಹಿತಿ ಕಲೆ ಹಾಕೋದು, ಇನ್ನೂ ಒಂದು ರಿಪೋರ್ಟ್ ಕೊಡೋದಕ್ಕಿದೆ. BBMP ವ್ಯಾಪ್ತಿದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮಧ್ಯಂತರ ವರದಿ ಅಂತ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ರಿಪೋರ್ಟನ್ನು ಕೆಲವು ದಿನಗಳಲ್ಲಿ ಕೊಡ್ತೀವಿ ಅಂತ ಇಷ್ಟು ದಿನಗಳ ಟೈಮನ್ನು ಬೈ ಮಾಡಿರೋದು. ಸಂಪೂರ್ಣ ವರದಿಯನ್ನು ಇಷ್ಟು ದಿನದಲ್ಲಿ ಸಲ್ಲಿಸ್ತೀವಿ ಅಂತ ಆಯೋಗದ ಸದಸ್ಯರು ಈಗ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ತಿಳಿಸಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಅಕ್ರಮ ಅನ್ನೋದನ್ನು
ವಿತ್ ನಂಬರ್ಸ್ ನೋಡ್ತಾ ಹೋಗೋದಾದರೆ ಆಯೋಗ ಏನು ಹೇಳಿದೆ, ಯಾಕೆ ಕ್ರಿಮಿನಲ್ ಮೊಕದ್ದಮೆ ಹಾಕುವಷ್ಟು ಗಂಭೀರ ಕೇಸ್ ಅಂತ ಹೇಳಿದೆ, ಅದನ್ನು ನೋಡ್ತಾ ಹೋಗೋಣ. ಆರೋಗ್ಯ ಇಲಾಖೆಯ 1754 ಕೋಟಿ ರೂಪಾಯಿ, NHM 1406 ಕೋಟಿ ರೂಪಾಯಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ 918 ಕೋಟಿ ರೂಪಾಯಿ, ಕರ್ನಾಟಕ ಡ್ರಗ್ ಲಾಜಿಸ್ಟಿಕ್ ಆ್ಯಂಡ್ ವೇರ್ ಹೌಸಿಂಗ್ ಸೊಸೈಟಿ 1394 ಕೋಟಿ ರೂಪಾಯಿ, ಕರ್ನಾಟಕದ ಡ್ರಗ್ ಲಾಜಿಸ್ಟಿಕ್ ಆ್ಯಂಡ್ ವೇರ್ ಹೌಸಿಂಗ್ ಸೊಸೈಟಿ ಔಷಧ ಖರೀದಿಗೆ 569 ಕೋಟಿ ರೂಪಾಯಿ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆಯ 264 ಕೋಟಿ ರೂಪಾಯಿ, BBMP ಕೇಂದ್ರ ವಲಯದ 732 ಕೋಟಿ ರೂಪಾಯಿ, ದಾಸರಹಳ್ಳಿ ವಲಯದ್ದೆಷ್ಟು, ಪೂರ್ವ ವಲಯದ್ದು, ಮಹದೇವಪುರ ವಲಯದ್ದು, ರಾಜರಾಜೇಶ್ವರಿ ನಗರದ ವಲಯದ್ದೆಷ್ಟು, ಈ ರೀತಿ ಆಯಾ ವಲಯ ವ್ಯಾಪ್ತಿಯಿಂದ ಇಷ್ಟು ಡೀಟೇಲ್ ಆಗಿ ಸಂಪೂರ್ಣ ತನಿಖೆ ನಡೆಸಿ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಏನೇನು ದಾಖಲೆ ಆಧಾರದಲ್ಲಿ ರಿಪೋರ್ಟ್ ಮಾಡ್ತಿದ್ದೀವಿ ಅಂತ ದಾಖಲೆಯನ್ನು ಸರ್ಕಾರಕ್ಕೆ ತಿಳಿಸಿರೋದು. BBMP ವ್ಯಾಪ್ತಿಯಲ್ಲಿ ಉಳಿದಿರೋ 4 ವಲಯ ಮತ್ತು 31 ಜಿಲ್ಲೆಗಳ ವೆಚ್ಚಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಡೀಟೇಲ್ಸನ್ನು ಕೊಡೋದಕ್ಕೆ ಟೈಮನ್ನು ಬೈ ಮಾಡಿದೆ. ಈಗ ಮೂಡ, KIADB ಇದೆಲ್ಲ ಟೆನ್ಷನ್ನು ಸರ್ಕಾರವನ್ನು ಸುತ್ತಕೊಂಡಿರೋ ಹೊತ್ತಲ್ಲಿ, ವಾಲ್ಮೀಕಿ ನಿಗಮದ ಹಗರಣ ಕೂಡ ಟೈಟ್ ಆಗ್ತಿರೋ ಹೊತ್ತಲ್ಲಿ ಸರ್ಕಾರಕ್ಕೆ ಈ ಸಲ ಸಿಕ್ಕಿರೋದು ಅಂತಿಂಥ ಅಸ್ತ್ರವಲ್ಲ. ಮತ್ತು ಕೋವಿಡ್ ಟೈಮಲ್ಲಿ ಸುಧಾಕರ್ ಅವರ ವಿರುದ್ಧ ಎಷ್ಟು ಗಂಭೀರವಾದ ಆರೋಪಗಳು ಕೇಳಿಬಂದಿದ್ವು ಮತ್ತು ಜನಸಾಮಾನ್ಯರೇ ಹೇಳಿದ್ರು ಅದನ್ನು, ರಾಜಕಾರಣಿಗಳು ಹೇಳೋದು ಬಿಟ್ಟಾಕಿ ಆಸ್ಪತ್ರೆಗೆ ಹೋದರೆ ಏನಾಗ್ತಿದೆ, ವೆಂಟಿಲೇಟರು ಮತ್ತು ಬೇರೆ ಬೇರೆ ವಿಚಾರಗಳೆಲ್ಲ ಅವತ್ತು ಕ್ರಿಟಿಕಲ್ ಇದ್ದಾಗ, ಜೀವ ಹೋಗ್ತಾ ಇದೆ ಅಂತ ಉಸಿರುಗಟ್ತಾ ಇದ್ದಾಗ ಜನಕ್ಕೆ ಆಸ್ಪತ್ರೆಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಜನರೇ ಹೇಳ್ತಾ ಇದ್ರು. ಅಕ್ರಮ ಆಗಿತ್ತು ಆ ಕಾಲದಲ್ಲಿ ಅನ್ನೋದಕ್ಕೆ ಕನ್ನಡಿ ಬೇಕಾಗೇ ಇರಲಿಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ರೀತಿಯಲ್ಲಿ ಹಗರಣ ಸದ್ದು ಮಾಡಿದ್ದು ಗೊತ್ತೇ ಇದೆ. ಬಟ್ ಯಾಕೆ ಆ್ಯಕ್ಷನ್ ಆಗಲಿಲ್ಲ ಸಿದ್ದರಾಮಯ್ಯನವರು ಬಂದ ಮೇಲೂ ಅನ್ನೋದು ಮಾತ್ರ ಇದುವರೆಗೂ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಕೊನೆಗೂ ರಿಪೋರ್ಟ್ ಸಲ್ಲಿಕೆ ಆಗಿದೆ, ದಾಖಲೆ ಸಲ್ಲಿಕೆ ಆಗಿದೆ, ಕ್ರಿಮಿನಲ್ ಕೇಸ್ ಹಾಕಿ ಅಂತ. ಸೊ ಇದು ಅವತ್ತು ಮುಖ್ಯಮಂತ್ರಿ ಆಗಿದ್ದವರ ಕುತ್ತಿಗೆಗೂ ಬರುತ್ತೆ ಮತ್ತು ಅವತ್ತು ಇಲಾಖೆಯನ್ನು ನಿಭಾಯಿಸಿದ್ದ ಸುಧಾಕರ್ ಅವರು ಸಂಕಷ್ಟಕ್ಕೆ ಸಿಲುಕೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನ್ನಿಸ್ತಿದೆ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ. ಸೊ ರಾಜಕೀಯವಾಗಿ ಆ್ಯಕ್ಟಿವ್ ಪಾಲಿಟಿಕ್ಸಿಂದ ಹೊರಗೆ ಹೋಗಿ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟದಲ್ಲಿ ಆ್ಯಕ್ಟಿವ್ ಆಗಿರೋ ಯಡಿಯೂರಪ್ಪನವ್ರಿಗೆ 2 ಕೇಸ್ಗಳು ಬಹಳ ಗಂಭೀರ ಸ್ವರೂಪದಲ್ಲಿ ಟೆನ್ಷನ್ ತಂದಿಟ್ಟಿರೋದು. ನಂಬರ್ 1 ಕೋವಿಡ್ ಕೇಸು, ಆಲ್ರೆಡಿ ನಡೀತಿರೋ ಪೋಕ್ಸೋ ಕೇಸು, ಅದರಲ್ಲಿ ಸ್ಟೇ ಕೊಟ್ಟಿದೆಯಲ್ಲ ಹೈಕೋರ್ಟು, ಅವ್ರನ್ನ ಅರೆಸ್ಟ್ ಮಾಡಿಬಿಡಿ, ಯಾಕಂದರೆ ಅವ್ರು ಯಾರು ಓಡ್ ಹೋಗುವಂಥ ವ್ಯಕ್ತಿ ಎಲ್ಲ ವಯಸ್ಸಾಗಿದೆ ಮತ್ತು ಜವಾಬ್ದಾರಿಯುತ ಸ್ಥಾನಗಳಲ್ಲೆಲ್ಲ ನಿಭಾಯಿಸಿದವರಾಗಿರೋದ್ರಿಂದ ಇಲ್ಲೇ ಇರ್ತಾರೆ, ತನಿಖೆಗೆ ಸಹಕರಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯಪಟ್ಟು ಕೋರ್ಟು ಸದ್ಯಕ್ಕೆ ಅವ್ರಿಗೆ ರಿಲೀಫ್ ಕೊಟ್ಟಿತ್ತು. ತಡೆಯನ್ನು ತೆರವು ಮಾಡಿಸೋದಕ್ಕೆ ಕಾನೂನು ಹೋರಾಟ ಶುರುವಾಗಿದ್ದು, ಇದು ಎಷ್ಟು ಗಂಭೀರವಾದ ಕೇಸು, ಯಾವ ರೀತಿ ಪ್ರಭಾವ ಬಳಸಲಾಗಿದೆ, ಸಾಕ್ಷಿ ನಾಶ ಹೇಗೆ ಮಾಡಿದ್ದಾರೆ, ಮೊಬೈಲ್ ವಿಡಿಯೋ, ಫೋನು ಎಲ್ಲ ಹೇಗೆ ನಾಶ ಮಾಡಿಸಲಾಗಿದೆ ಇವ್ರ ಕಡೆಯವರಿಂದ, ಎಷ್ಟು ಅವ್ರಿಗೆ ಆಮಿಷ ಒಡ್ಲಾಗಿದೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಇಂಥದ್ದೆಲ್ಲ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಇವರು ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಸ್ಟೇ ತೆರವು ಮಾಡಿಸುವ ಹೋರಾಟ ಶುರುವಾಗಿದೆ. ಸ್ಟೇ ವೆಕೇಟ್ ಆಗಿಬಿಟ್ರೆ ತಕ್ಷಣಕ್ಕೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡೋ ಚಾನ್ಸ್ ಇದೆ, ಯಾಕಂದರೆ ಅರೆಸ್ಟ್ ವಾರೆಂಟ್ ಜಾರಿಯಾಗೇ ಬಿಟ್ಟಿತ್ತು ಆಲ್ರೆಡಿ. ಸೊ ಯಡಿಯೂರಪ್ಪನವರನ್ನು ಯಾವುದೇ ಹೊತ್ತಲ್ಲಿ ಬಂಧಿಸೋದಕ್ಕೆ ಅವಕಾಶ ಸೃಷ್ಟಿಯಾಗಬಹುದು. ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆಯ ಸುಳಿವು ಸಿಗ್ತಿದೆ ಮತ್ತು ಕೋವಿಡ್ ಕೇಸು ಈಗ ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ರೆ ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ನೋಡಬೇಕಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.